ಕುಮಾರಸ್ವಾಮಿ ಕುಮಾರಸ್ವಾಮಿ ನಮ್ಮ ಕುಮಾರಸ್ವಾಮಿ 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 ನಮ್ಮ ಕುಮಾರಸ್ವಾಮಿ. ಯಾಕೆ ನಮ್ಮ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕುಮಾರಸ್ವಾಮಿ ಅವ್ರಿಗೆ BBMP ಕಾಂಟ್ರಾಕ್ಟರ್ಸ್ ಚಿಂತೆ, ಕುದುರೆಮುಖ ಕಬ್ಬಿಣ ಅದಿರು ಕಂಪನಿನ ಮಾರ್ವಾಡಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮಕ್ಕೆ ಸೇರಿಸೋ ಚಿಂತೆ. ಸಾಮಾನ್ಯ ಜನರ ಚಿಂತೆ ಬಗ್ಗೆ ಏನು ಮಾಡೋದಿಲ್ಲ ಕುಮಾರಸ್ವಾಮಿ. ಕುಮಾರಸ್ವಾಮಿ ಈಗ ಕುದುರೆಮುಖದ ಕಬ್ಬಿಣ ಅದಿರು ಕಂಪನಿಯನ್ನ ಕುಮಾರಸ್ವಾಮಿ ಕುದುರೆಮುಖ ಕಬ್ಬಿಣ ಅದಿರು ಕಂಪನಿಯನ್ನ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ಕಂಪನಿ ಜೊತೆಗೆ ವಿಲೀನ ಅಂತೆ. ಏನ್ ಯಾವಾಗ ವಿಲೀನ? ಇವ್ರ ಫ್ಯಾಮಿಲಿ ಬರೀ ವಿಲೀನನೇನಾ? ಮೈ ಕ್ವಶನ್. ಕುಮಾರಸ್ವಾಮಿ HD ಕುಮಾರಸ್ವಾಮಿ ಕೇಂದ್ರ ಖನಿಜ ಹಾಗೂ ಕಬ್ಬಿಣ ಖಾತೆ ಇಂಡಿಪೆಂಡೆಂಟ್ ಮಂತ್ರಿಯವರೇ, ಏನು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿನ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮಕ್ಕೆ ಸೇರಿಸಬೇಕಂತೆ, ಅದಕ್ಕೆ ಓಡಾಡ್ತಾವನಂತೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, 2005ರಲ್ಲಿ ಈ ಕುದುರೆಮುಖ ಕಬ್ಬಿಣ ಅಭಿವೃದ್ಧಿ ಕಂಪನಿಯ ಸುಪ್ರೀಂ ಕೋರ್ಟ್ ಹೇಳ್ತು ಮುಚ್ಚಾಕ್ರಿ ಇದನ್ನ, ಅರಣ್ಯ ಭೂಮಿಯನ್ನ ವಾಪಸ್ ಕೊಟ್ಬಿಡಿ, ಮುಚ್ಚಾಕಿ ಇದನ್ನ ಅಂತ ಹೇಳ್ತು. ಈ ಮುಚ್ಚಾಕಿ ಅಂತ ಹೇಳಿ 18 ವರ್ಷ ಆದ್ರೂ ಇದುವರೆಗೂ ಆಡಳಿತಕ್ಕೆ ಬಂದಂತ ಯಾವುದೇ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿಲ್ಲ. ಈಗ ಕುಮಾರಸ್ವಾಮಿಗೆ ಅರ್ಜೆಂಟ್ ಅಂತೆ. ಏನು ಅಂತಂದ್ರೆ, ಕುದುರೆಮುಖದ ಕಬ್ಬಿಣ ಅಭಿವೃದ್ಧಿ ಕಂಪನಿನ ರಾಷ್ಟ್ರೀಯ ಖನಿಜ ಕಂಪನಿಗೆ ಅಂಡ್ ವಿಲೀನ ಮಾಡಿಡ್ಬೇಕು ಅರ್ಜೆಂಟ್. ಏನ್ ಅರ್ಜೆಂಟ್ ಕುಮಾರಸ್ವಾಮಿ? ಸೊ ವಾಟ್ ಇಸ್ ದ ಪ್ರಾಫಿಟ್? ಕರ್ನಾಟಕಕ್ಕೆ ಏನ್ ಪ್ರಾಫಿಟ್ ವಿಲೀನ ಮಾಡೋದ್ರಿಂದ? ಕ್ಯಾನ್ ಯು ಎಕ್ಸ್ಪ್ಲೈನ್? SD ಕುಮಾರಸ್ವಾಮಿ ಕಣ್ಣೀರಿನ ಕುಮಾರಸ್ವಾಮಿ ಹಳೆದಾಯ್ತು. ಈಗ ಕುದುರೆಮುಖದ ಕಬ್ಬಿಣ ಅದಿರು ಕಂಪನಿಯನ್ನ ವಿಲೀನ ಮಾಡಕೊಟ್ಟಿರೋ ಕುಮಾರಸ್ವಾಮಿ. ಏನ್ ಕುಮಾರಸ್ವಾಮಿ ಕುದುರೆಮುಖ ಜಾಗದ ಮೇಲೆ ಕಣ್ಣ? ಡೀಲ್ ರಾಜ ಡೀಲ್. ಎಷ್ಟು ಕಪ್ಪ ಡೀಲು? ಆಮೇಲೆ ಏನಕ್ಕೆ ಕೆನರಾ ಬ್ಯಾಂಕು ಆ ಮಂಗಳೂರಿನ ಬ್ಯಾಂಕ್ಗಳೆಲ್ಲ ವಿಲೀನ ಮಾಡಿದ್ರು. ಬ್ಯಾಂಕ್ ಆಫ್ ಬರೋಡಾಗೆ ಏನ್ ಸಿಕ್ತೋ? ಶುರು ಮಾಡಿದ್ದು ಮಂಗಳೂರು ಜನ ಎಲ್ಲ ಬ್ಯಾಂಕ್ ಆಫ್ ಬರೋಡಾಗೆ ವಿಲೀನ ಮಾಡಿ ನಮ್ಗೆ ಹಳೆ ತ್ಯಾಪೆ ಮೆತ್ತವ್ರೆ. ಈಗ ಕುದುರೆಮುಖ ಕಬ್ಬಿಣ ಅದಿರು ಕಂಪನಿನ ಅರ್ಜೆಂಟ್ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮಕ್ಕೆ ಸೇರಿಸಬೇಕಂತ. ಏನಕ್ಕೆ ಮಾರಾಟ ಮಾಡ್ಕೊಳ್ಳಿನ? ಅದಾನಿಗೋ ಅಂಬಾನಿಗೋ ವ್ಯಾಪಾರ ಆಗಿರ್ಬೇಕು ಮೋಸ್ಟ್ಲಿ. ಅಲ್ಲಿ ಕುಮಾರಸ್ವಾಮಿ ಹೇಳವ್ರೆ ಅದನ್ನ ತಗೊಂಬಂದ್ ಹೆಂಗನ ವಿಲೀನ ಮಾಡ್ಬಿಡು, ಲೀಗಲ್ ರೈಟ್ ಸಿಗುತ್ತೆ, ನಾವು ಅದಾನಿಗೆ ಮಾರ್ಕಂತೀವಿ, ಆಮೇಲೆ ಅವನೋಗಿ ಅಲ್ಲಿ ಖನಿಜ ಮಾಡ್ಲಿ, ಆಮೇಲೆ ಮತ್ತೆ ಕೇಸ್ ಆಗ್ಲಿ. ಏನ್ ಕುಮಾರಸ್ವಾಮಿ ಇಷ್ಟು ದೊಡ್ಡ ಡೀಲು? ಆಮೇಲೆ ಇಷ್ಟಕ್ಕೂ ಯಾರಪ್ಪನ ಮನೆ ಆಸ್ತಿ, ಕೇಂದ್ರ ಸರ್ಕಾರದ ಆಸ್ತಿನ, ಜನಗಳ 140 ಕೋಟಿ ಜನರ ಆಸ್ತಿ, ಕನ್ನಡಿಗರ ಆಸ್ತಿ ಕುದುರೆಮುಖ. ಕ್ಯಾನ್ ಯು ಎಕ್ಸ್ಪ್ಲೈನ್? ವಿಲೀನ ಯಾಕೆ ಮಾಡ್ತಾ ಇದ್ದೀರಾ? ಏನ್ ಲಾಭ ಇದರಿಂದ? ಆಮೇಲೆ ನಮ್ ಲೀಗಲ್ ರೈಟ್ಸ್ ನ ರಾಷ್ಟ್ರೀಯ ಕೇಂದ್ರ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ್ರೆ ಮೋದಿ ಇದ್ದಾನೆ, ಮೋದಿ ಅದಾನಿಗೆ ಮಾರ್ಕಂತಾನೆ. ಇದಕ್ಕೋಸ್ಕರ ಮಾಡ್ಬೇಕಾ ಕುಮಾರಸ್ವಾಮಿ? ಕಣ್ಣೀರಿನ ಕುಮಾರಸ್ವಾಮಿ ಅಲ್ಲ, ಕುಮಾರಸ್ವಾಮಿ ಕುದುರೆಮುಖ ಕಬ್ಬಿಣ ಅದಿರನ್ನ ವಿಲೀನ ಮಾಡಕ್ ಹೋಗಿರೋ ವಿಲೀನ ಕುಮಾರಸ್ವಾಮಿ. ಆಹಾ, ಏನ್ರಿ ಕುಮಾರಸ್ವಾಮಿಗೆ ಬರೀ ಇಷ್ಟೇ ಚಿಂತೆ. ಕುದುರೆಮುಖನ ಹೆಂಗೆ ಹ್ಯಾಂಡ್ ಓವರ್ ಮಾಡೋದು, ಕಾಂಟ್ರಾಕ್ಟರ್ಸ್ ಬಿಲ್ಲು, ಸಾಮಾನ್ಯ ಜನರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ಟೆಂಪೋ ಓಡಿಸೋನು, ಆಟೋ ಓಡಿಸೋನು, ನಮ್ಮಂತವ್ರು ಅಡ್ವೊಕೇಟ್ಗಳ ಬಗ್ಗೆ ಚಿಂತೆನೇ ಇಲ್ಲ. ಯಾಕೆ ಚಿಂತೆ ಬರ್ತದೆ? ಆರಾಮಾಗಿ ಹೆಂಗೋ ಬಿಡದಿನಲ್ಲಿ ಸೆಟ್ಲ್ ಆಗಿದ್ಯಾ ಗುರು? ಏನ್ ಅರ್ಜೆಂಟು? 2005ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಸ್ಥಗಿತ ಮಾಡಿ ಅಂತ, ಕುದುರೆಮುಖನ ಮೈನಿಂಗ್ ನ ಸ್ಟಾಪ್ ಮಾಡಿ ಅಂತ. ಅಫಿಷಿಯಲಿ ಇಟ್ ಇಸ್ ಸ್ಟಾಪ್ಡ್. ಯಾಕೆ ಅದರಿಂದ ಬಿದ್ದಿದ್ಯಾ ಕುಮಾರಸ್ವಾಮಿ? ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಸ್ಥಗಿತ ಆಗಿರೋ ಕುದುರೆಮುಖದ ಜಮೀನನ್ನ ವಾಪಸ್ ಕೊಡು ಅಂತ ಹೇಳಿದ್ರೆ
ತಾವ್ಯಾಕೆ ವಿಲೀನ ಮಾಡಕ್ ಕೊಟ್ಟಿದ್ರ? ಮುಚ್ಚಿರೋ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಮುಚ್ಚಿರೋ ಕಂಪನಿನ ಗಣಿಗಾರಿಕೆನ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಖನಿಜ ನಿಗಮಕ್ಕೆ ಹ್ಯಾಂಡ್ ಓವರ್ ಮಾಡಿ ಗಿದಾನಿಗೆ ಏನಾದ್ರು ಮೋದಿ ಕೈಲಿ ಮಾರ್ಸಾಕ ಪ್ಲಾನ್ ಅನ್ನ ಇದೆಯಾ? ಮಂಗಳೂರು ಏರ್ಪೋರ್ಟ್ ಆಯ್ತು, ಉಡುಪಿನಲ್ಲಿ ಅದಾನಿದು ಬರ್ನಿಂಗ್ ಯಾರ್ಡ್ ತಗೊಂಬಂದಿಕ್ಕಿ ಅಲ್ಲಿ ಉತ್ಪಾದನೆ ಮಾಡಿ ಈಗ ನಾವು ಅವ್ರ ಹತ್ರ ಎಲೆಕ್ಟ್ರಿಸಿಟಿ ತಗೊಬೇಕು. ಇಲ್ಲಿ ಇದು ಹುಡುಕಲ್ಲ ಭದ್ರಾವತಿನಲ್ಲಿ ಉಕ್ಕು ಕಾರ್ಖಾನೆನ ಬಂದಾಗಿಂದ ಹೇಳ್ತಾ ಇದೆಯಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದು ವಿಸಿಟ್ ಆಗಿ ಬಂದಿದ್ದ, ಆಮೇಲೆ ಏನೂ ಮಾಡಿಲ್ಲ ಕುಮಾರಸ್ವಾಮಿ. ಮನೆ ಹತ್ರ ಹಸುಗಳನ್ನೆಲ್ಲ ಮೇಯ್ಕೊಂಡು ಹಿಂಗೆ ವಿಡಿಯೋ ಮಾಡಾಕ್ತಾ ಇದ್ದೀರಾ. ಈಗ ಅಲ್ಲೇನ್ ಮಾಡಕ್ ಕೊಟ್ಟಿದ್ದೀರಾ? ಕುದುರೆ ಮುಖನ ಏನ್ ಮಾಡಕ್ ಕೊಟ್ಟಿದ್ಯಾ? ಕ್ಯಾನ್ ಯು ಹ್ಯಾವ್ ಎ ಡಿಬೇಟ್? ವಿ ವಾಂಟ್ ಟು ಸಿ ಕುಮಾರಸ್ವಾಮಿ ಡಿಬೇಟ್. ಬನ್ರಿ ಓಪನ್ ಮೀಟ್ಗೆ, ಅಲ್ಲೆಲ್ಲೋ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತೀರಾ. ವಾಟ್ ಆರ್ ಯು ಗೋನ್ ಟು ಡೂ ವಿತ್ ಕುದುರೆ ಮುಖ? ಕುದುರೆ ಮುಖದ ಅಷ್ಟು ಅರಣ್ಯ ಜಮೀನು ವಾಪಸ್ ಕೊಡುವಂತ ಆದೇಶ ಮಾಡಿದೆ. ಸೊ ವಾಟ್ ಈಸ್ ಸೊ ಅಂದ್ರೆ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನ ಓವರ್ಟೇಕ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಏನೋ ಹ್ಯಾಂಡ್ ಓವರ್ ಮಾಡಕ್ ಕೊಟ್ಟಿದ್ದೀರಾ ಕುಮಾರಸ್ವಾಮಿ. ಒಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಅದನ್ನ ಹಂಗೆ ಅದಾನಿಗೋ ಅಂಬಾನಿಗೋ ಮಾರ್ಬಿಟ್ರೆ ಆಹಾ ಗೋವಿಂದ ಎಂಟ್ರಾನ್ಸ್ ಆಫ್ ಗೋವಿಂದ ಗೋವಿಂದ 3 ನಾಮ ಕರ್ನಾಟಕಕ್ಕ. ಆ ಮಂಗಳೂರು ಬ್ಯಾಂಕ್ಗಳು, ಕೆನರಾ ಬ್ಯಾಂಕು, ಆ ಬ್ಯಾಂಕು, ಈ ಬ್ಯಾಂಕು, ಎಲ್ಲಾ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾಗೆ ವಿಲೀನ ಆಯ್ತು. ಏನಾಯ್ತು? ಏನೂ ಇಲ್ಲ. ದೇಶದ ಸಾಲ 2,210 ಲಕ್ಷ ಕೋಟಿ ಏರೈತೆ. ಮೊನ್ನೆ ಅವನು ಅಶೋಕ್ ಹೇಳ್ತಾ ಇದ್ದ ರಾಜ್ಯ ಸರ್ಕಾರ ದಿವಾಳಿ ಅಂತೆ. ಗುರು ಅಶೋಕ ಆಪೋಸಿಷನ್ ಲೀಡರ್ ಎಲ್ಲ ಓಕೆ, ಕರ್ನಾಟಕ ರಾಜ್ಯದ ಫೈನಾನ್ಸ್ ದಿವಾಳಿ ಆಗಿದೆ. ಇದಕ್ಕೆ ಮುಂಚೆ ಸರ್ಕಾರ ನಡೆಸೋರು ನೀವೇ. ಎಷ್ಟು ಸಾಲ ಮಾಡಿದ್ರ ಬಾಯ್ ಬಿಟ್ಟು ಹೇಳೋ ಅಶೋಕ. ಆಮೇಲೆ ಕೇಂದ್ರ ಸರ್ಕಾರ ಹೆಚ್ಚು ಕಮ್ಮಿ 200 ಲಕ್ಷ ಕೋಟಿ ಸಾಲ ಮಾಡೈತೆ. ಅದು ಏನಾಗ್ಬೋದು? ದಿವಾಳಿ ಆಗ್ಬೋದಾ ಅಥವಾ ನೀನೇನಾದ್ರು ತಿರ್ಸಿಯಾ ಅಶೋಕ? ಸ್ವಲ್ಪ ಬಾಯ್ ಬಿಟ್ಟು ಹೇಳೋ. ಕುದುರೆ ಮುಖ ದೇವ್ ಅಕ್ವೈರ್ಡ್ ಫಾರೆಸ್ಟ್ ಲ್ಯಾಂಡ್. ಹಾಗಾಗಿ ಪರಿಸರವಾದಿಗಳು ಹಾಕದಂತ ಪಿಟಿಷನ್ ಅಲೋ ಮಾಡದಂತ ಸುಪ್ರೀಂ ಕೋರ್ಟ್ ಅರಣ್ಯ ಭೂಮಿನ ವಾಪಸ್ ಕೊಡಿ ಅಂತ 2005ರಲ್ಲಿ ಆದೇಶ ಮಾಡಿದೆ. ಈ ಕುಮಾರಸ್ವಾಮಿಗೆ ರಾಷ್ಟ್ರೀಯ ಖನಿಜ ನಿಗಮಕ್ಕೆ ಹ್ಯಾಂಡ್ ಓವರ್ ಮಾಡ್ಬೇಕಂತೆ. ಅಲ್ರಿ ಮುಚ್ಚೋಗಿರೋ ಕಂಪನಿ ಏನ್ರಿ ಹ್ಯಾಂಡ್ ಓವರ್ ಮಾಡೋದ್? ನೀನು ಏನ್ ಡೀಲ್ ಅದು? ಕುಮಾರಸ್ವಾಮಿ ಓಪನ್ ಪ್ರೆಸ್ ಮೀಟಿಂಗ್ ಬಂದು ಮಾತಾಡ್ರಿ. ಯಾಕೆ ಮ್ಯಾಲ್ ಮಾಡ್ತೀನಿ ಏನ್ ಕೊಡ್ತೀಯ ಗೌಡ ಅಂದಂಗೆ ಯಾವ್ದೋ ತುಣುಕು ಯಾವ್ದೋ ಮಾಧ್ಯಮಕ್ಕೆ ಬಿಟ್ಬಿಟ್ಟು ವಿ ವಾಂಟ್ ಟು ನೋ. 2005ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ರೋ ಮುಚ್ಚಿರೋ ಕಂಪನಿಯನ್ನ, ಕುದುರೆ ಮುಖದ ಕಂಪನಿಯನ್ನ ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಹ್ಯಾಂಡ್ ಓವರ್ ತಗಂತೀಯ ಕುಮಾರಸ್ವಾಮಿ? ವಿ ವಾಂಟ್ ಟು ನೋ. ಆಮೇಲೆ ಯಾಕೆ ವಿಲೀನ? ಯಾಕೆ ಏನಾದ್ರು ತಗೊಂಬ ದುಡ್ಡು ಅಲ್ಲಿಂದ. ಕುದುರೆ ಮುಖ ಅಷ್ಟೆಲ್ಲ ಗಬ್ಬೆ ಬುರ್ಸಾಕವ್ರಲ್ಲ, ಒಂದಷ್ಟು ದುಡ್ಡು ತಗೊಂಬಂದು ಆ ಕುದುರೆ ಮುಖನ ಆ ಫಾರೆಸ್ಟ್ ಸ್ವಲ್ಪ ಡೆವಲಪ್ ಮಾಡಕ್ಕೆ ಏನೋ ದುಡ್ಡು ತಗೊಂಬ. ಆಮೇಲೆ ಅಲ್ಲೊಂದು 300 ಜನಕ್ಕೆ ಕೆಲಸ ಇಲ್ಲ, ಅವ್ರಿಗೇನಾದ್ರು ಕಾಂಪನ್ಸೇಷನ್ ಕೊಡ್ಸೋ. ಏನು ಇಲ್ಲ, ಎಲ್ಲ ಬುಡುಬುಡಿಕೆ, ಬರೀ ಬುಡುಬುಡಿಕೆ ಆಡಾಡ್ಬಿಟ್ರೆ ಯಾವ್ದಾದ್ರು ಇದೆಯಾ? ದೇಪ್ಕಂಡ್ ತಿನ್ನೋ ಅಂತ ಕೆಲಸ ಮಾಡ್ತಾವ್ರೆ. ಈ ಮಟ್ಟಕ್ಕೆ ಬಂದಿದೆ ರಾಜಕೀಯ. ಅದು ಕಾಂಗ್ರೆಸ್ ಹೊರ್ತಲ್ಲ, ಬಿಜೆಪಿ ಹೊರ್ತಲ್ಲ, JDS ಬೇಡ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಈಗ ಕುದುರೆ ಮುಖದಾಯ್ತಾ, ಬೆಂಗಳೂರು ವಿಚಾರಕ್ಕೆ ಬರೋಣ. ಬೆಂಗಳೂರಲ್ಲಿ BBMP ಚುನಾವಣೆ ಆಗಿಲ್ಲ, ಲೋಕಲ್ ಬಾಡಿ ಚುನಾವಣೆ ಆಗಿಲ್ಲ. ಬರೀ ಡಕಾಯಿತರು BBMP ತಿಂತಾವ್ರೆ. ಅಫ್ಕೋರ್ಸ್ ಚುನಾವಣೆ ಆದ್ಮೇಲೂ ಅಲ್ಲಿ ನಡೀತದೆ. ಬಟ್ ಅಟ್ಲೀಸ್ಟ್ ಕೇಳಕ್ಕೆ ಒಂದು 200 ಜನ ಕಾರ್ಪೊರೇಟರ್ಗಳು ಇರ್ತಾರೆ. ಅಟ್ಲೀಸ್ಟ್ ಇವ್ರನ್ನ ಬೆಂಡೆತ್ಬೋದು. ಬೆಂಗಳೂರಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಕ್ಕೆ DK ಶಿವಕುಮಾರ್ಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಇಷ್ಟ ಇಲ್ಲ. ಯಾಕೆ? DK ಶಿವಕುಮಾರ್ ಅವರೇ, ಕುಮಾರಸ್ವಾಮಿನೂ ಒಕ್ಕಲಿಗರೆ, DK ಶಿವಕುಮಾರ್ ಒಕ್ಕಲಿಗರೆ, ಇಬ್ರು ಒಕ್ಕಲಿಗರು. ಒಬ್ರು ಕುದುರೆ ಮುಖನ, ಇನ್ನೊಬ್ರು ಬೆಂಗಳೂರಿನ. ಆಹಾ ಚೆನ್ನಾಗೈತೆ ಗುರು. ನಮ್ಗೆ ವಿ ವಾಂಟ್ ಟು ನೋ DK ಶಿವಕುಮಾರ್ ಯಾಕೆ ಬೆಂಗಳೂರಿನ BBMP ಚುನಾವಣೆ ಮಾಡಿಸ್ತಾ ಇಲ್ಲ? ಬೆಳಗ್ಗೆ ಆದ್ರೆ ಬರೀ ದೇವಸ್ಥಾನ ಅದು ಇದು ಸುತ್ತಾಡ್ಕೊಂಡು. ಅಲ್ರಿ ಡೆಪ್ಯೂಟಿ CM DK ಶಿವಕುಮಾರ್ ಅವರೇ, BBMP ಚುನಾವಣೆ ಯಾವಾಗ ಮಾಡ್ತೀರಾ? ಅಥವಾ ಮಾಡಕ್ ಇಷ್ಟ ಇಲ್ವಾ? ಡೈರೆಕ್ಟಾ? ಎಲ್ಲ ಡೈರೆಕ್ಟಾ? BBMP ಅಂಡ್ ಗವರ್ಮೆಂಟ್ ಇನ್ಚಾರ್ಜ್ ಮಿನಿಸ್ಟರ್ ಡೈರೆಕ್ಟ್. ಓಕೆ, ಇನ್ನೆಷ್ಟು ದಿನ ಡೈರೆಕ್ಟು? ಇನ್ನೆಷ್ಟು ದಿನ ನಡೆಸಬೇಕಿದು ದೌಲತ್ತು? ಯಾಕೆ BBMP ಚುನಾವಣೆ ನಡೆಸ್ತಾ ಇಲ್ಲ?
ಕಾರ್ಪೊರೇಷನ್ ಎಲೆಕ್ಷನ್ ಯಾಕೆ ನಡೆಸ್ತಾ ಇಲ್ಲ? ಯಾಕೆ ನಡೆಸಬಾರ್ದು? ಯಾಕೆ ಇಷ್ಟ ಇಲ್ವಾ? ಬೆಳಗ್ಗೆ ಇದ್ರೆ ಸಿಎಂ ಮಾಡು. ಆ BBMP ಎಲೆಕ್ಷನ್ ಮಾಡಿದ್ರು, ಯಾಕೆ ಮಾಡಕ್ ಆಗಲ್ವಾ? ವೈ? ವಾಟ್ ಈಸ್ ದ ಪ್ರಾಬ್ಲಮ್? ಅಲ್ಲಿ ಮಿನಿ, ಇಲ್ಲಿ ಬಂಡೆ. ಕುದುರೆಮುಖಕ್ಕೆ ಮಿನಿ, ಇಲ್ಲಿ ಬೆಂಗಳೂರಿಗೆ ಬಂಡೆ. ಬೆಂಗಳೂರು ಚುನಾವಣೆ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿಸಲ್ಲಂತೆ. ಯಾಕೆ? ವಿ ವಾಂಟ್ ಟು ನೋ. DK ಶಿವಕುಮಾರ್ ಡೆಪ್ಯೂಟಿ CM ಅವ್ರೆ, ಯಾಕ್ರಿ ಮಾಡಿಸ್ತಾ ಇಲ್ಲ? BBMP ಕಾರ್ಪೊರೇಷನ್ ಚುನಾವಣೆ ಯಾಕೆ ಮಾಡಿಸ್ತಾ ಇಲ್ಲ? ಯಾಕೆ ಮಾಡಬಾರ್ದು? ವಾಟ್ ಈಸ್ ದ ಪ್ರಾಬ್ಲಮ್? ಮಾಡಲ್ವಾ? ಬೆಳಗ್ಗೆ ಎದ್ರೆ ದೇವಸ್ಥಾನ, ನನ್ನ ಸಿಎಂ ಮಾಡ್ರಿ. ಬೆಳಗ್ಗೆ ಎದ್ರೆ DK ಶಿವಕುಮಾರ್ ನಾನು CM ಆಗ್ಬೇಕು. ಅಲ್ಲಿ ಹೈಕಮಾಂಡ್ ನ ಎದುರಿಸ್ಕೊಂಡು ಬೆದರ್ಸ್ಕೊಂಡು ಜೀವನ ಆಗೋಯ್ತು. ಆಗ 2 ವರ್ಷ ಕಳೆದೋಯ್ತು. ಯಾವಾಗ ಮಾಡ್ತೀರಾ? ಇನ್ನ ಚೆನ್ನಾಗಿ ಅಲ್ಲಿ ದೊಡ್ಡ ಮೆಕಾಗಳವೆ. ಇಂಜಿನಿಯರ್ಗಳು ಸ್ವಾಹ, 10,000 ಕೋಟಿ ಸ್ವಾಹ. ಕಾರ್ಪೊರೇಷನ್ ಇವರು ಕಾರ್ಪೊರೇಟರ್ಗಳು ಬಂದು ತಿಂತಾರೆ. ಅಟ್ಲೀಸ್ಟ್ ಕ್ಯಾಕೆಟ್ಸ್ ಉಗಿಬೋದಲ್ಲ ಕಾರ್ಪೊರೇಟರ್ಗಳಿಗೆ. ಲೇ ಹಲ್ಕಟ್ಗಳ, ಏನೋ ಮಾಡ್ತಾ ಇದ್ದೀರಂತ. ಈಗ 2 ವರ್ಷ ಆಗೋಯ್ತು DK ಶಿವಕುಮಾರ್ ಇನ್ಚಾರ್ಜ್ ಆಗಿ. ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ತಾ ಇಲ್ಲ. ಯಾಕೆ? ಬೆಳಗ್ಗೆ ಎದ್ರೆ ಯಪ್ಪನ್ ಭಜನೆ, ಸಿಎಂ ಮಾಡ್ರಿ. ಆಯ್ತು, ಅದು ನಿಮ್ಮ ಹಣೆ ಬರ, ಏನೋ ನಾವು ಮಾಡ್ಕೊಳ್ಳಿ. ನಮ್ಗೀಗ BBMP ಚುನಾವಣೆ ಯಾವಾಗ ಮಾಡ್ತೀರಾ? ಯಾಕೆ ಮಾಡಲ್ಲ? ಇಷ್ಟ ದಿನ ಯಾಕೆ ಮಾಡಿಲ್ಲ? ಯಾವಾಗ ಮಾಡ್ತೀರಾ? ಬೆಳಗ್ಗೆ ಆದ್ರೆ ದೇವಸ್ಥಾನ, ಅದು ಇದು ಕಲೆಕ್ಷನ್ ಇದೇ ಆಗೋಯ್ತು. ಚುನಾವಣೆ ಯಾವಾಗ ಮಾಡ್ತೀರಾ? ZP ಚುನಾವಣೆ 5 ವರ್ಷ ಮೇಲಾಯ್ತು, ಅದು ಮಾಡ್ತಾ ಇಲ್ಲ. ಮನಿ DK ಅಂತ ಅವ್ರೆ, ಏನ್ ಗೊತ್ತಿಲ್ಲ ಅವರು, ಕೇಳ್ಕ ಅವ್ರನ್ನೇ. ಈ ಕಡೆ ಕುದುರೆಮುಖನ HDK ಬಿಡಲ್ಲ, ಈ ಕಡೆ ಬೆಂಗಳೂರನ್ನ DK ಬಿಡಲ್ಲ. DK HDK, ಆಹಾ, ನಮಗೆಲ್ಲ CK, ನಾವೆಲ್ಲ ಕ್ಯಾಶ್ಲೆಸ್. ಇಬ್ರು ಕೂಡ ಚೆನ್ನಾಗವ್ರೆ. ಅವರು ಗೌಡ್ರ, ಇವರು ಗೌಡ್ರ, ನಾವು ಗೌಡ್ರೆ. ಬಟ್ ವೇಸ್ಟ್ ಗೌಡ್ರು ನಾವು. ಏನ್ ಪ್ರಯೋಜನ ಬಂತು? ಕುದುರೆಮುಖನ ಹ್ಯಾಂಡ್ ಓವರ್ ಮಾಡ್ಬೇಕಂತೆ. ಕುಮಾರಸ್ವಾಮಿ ನಿದ್ದೆ ಬರ್ತಾ ಇಲ್ಲ ಅಂತೆ. DK ಶಿವಕುಮಾರ್ ಬೆಳಗ್ಗೆ ಆದ್ರೆ ದೇವಸ್ಥಾನ ಸುಧಾಡ್ಕೊಂಡು ನಾನ್ ಸಿಎಂ ಆತೀನಿ ಭಜನೆ. ಇಲ್ಲಿ BBMP ಚುನಾವಣೆ ಮಾಡಿ ಆಗ್ಲೇ 2 ವರ್ಷ 3 ವರ್ಷ ಆಗೋಯ್ತು. ಚುನಾವಣೆ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. BBMP ಡೈರೆಕ್ಟ್ ಆಗಿ ಸದಾಶಿವ ಮನೆಗೆ ರಿಪೋರ್ಟ್ ಹಾಕ್ತಾರೆ. ಇನ್ ಮನೆಗೆ ಬಂದು ರಿಪೋರ್ಟ್ ಆದ್ರೆ ಏನ್ ಪ್ರಯೋಜನ? ಏನಕ್ಕೆ ಚುನಾವಣೆ ಮಾಡ್ಬೇಕು ಅಂತ ಸುಮ್ಮನೆ ಏನೋ ಗೊತ್ತಿಲ್ಲ ನಮ್ಗೆ. ಪ್ರಶ್ನೆ ಏನಪ್ಪಾ ಅಂತ ಯಾರು ಕೇಳೋರಿಲ್ವಾ? ನೋಬಡಿ ಶುಡ್ ಆಸ್ಕ್. ಬರೀ ನಾನ್ ಸಿಎಂ ಆಗ್ಬೇಕು. ನೀನ್ ಹಾಕ ಗುರು, ನಮ್ಗೇನ ಆಗ್ಬೇಕೈತೆ? ಚುನಾವಣೆ ಮಾಡೋ. ZPTP ಯಾವಾಗ ಮಾಡ್ತೀರಾ? ಯಾಕೆ ಮಾಡ್ತಾ ಇಲ್ಲ? ಯಾಕೆ? ಲೋಕಲ್ ಬಾಡಿನಲ್ಲಿ ರೆಪ್ರೆಸೆಂಟೇಟಿವ್ಸ್ ಯಾರು ಇರಬಾರ್ದಾ? ಎಲ್ಲ ಡೈರೆಕ್ಟ್ ಕಲೆಕ್ಷನ್, ಎಲ್ಲ ಡೈರೆಕ್ಟ್. ಬನ್ನಿ 40% ಆರೋಪ ಮಾಡ್ಕೊಂಬಂದ್ರೆ TP ZP ಕಲೆಕ್ಷನ್ ಯಾಕೆ ಮಾಡ್ತಾ ಇಲ್ಲ? ಯಾಕೆ? ಅಲ್ಲಿ TP ಮೆಂಬರ್ ZP ಮೆಂಬರ್ ಬಂದ್ರೆ ಕಲೆಕ್ಷನ್ ಡೈರೆಕ್ಟ್ ಬರಲ್ಲ ಅಂತನಾ? ಅವ್ರು ತಿಂದಾಕ್ತಾರೆ. ಆಹಾ, ಏನ್ ಗಿಮಿಕ್ ರಯ. ಬಿಜೆಪಿ ಮೇಲೆ ಕಾಂಗ್ರೆಸ್ ಅವ್ರ ಮೇಲೆ BJP ಅವರು, ಇಬ್ಬರ ಮೇಲೆ JDS ಅವರು. ಆಹಾ, 3 ಅಕ್ಕ ಬುಕ್ರು ನೋಡಕ್ಕೆ 100 ಕಣ್ ಸಾಲ್ದು. ಯಾರು ಕೂಡ ನಿಯತ್ತಿಲ್ಲ. ಕುಮಾರಸ್ವಾಮಿ ಹೇಳ್ತವನೆ, ಕುದುರೆಮುಖನ ಮೋದಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀನಿ. ಯಾರು ಇವ್ರ ಅಪ್ಪನ ಆಸ್ತಿನ? ರಾಜ್ಯದ ಆಸ್ತಿ ಕೇಳ್ಬೇಕು ತಾನೆ. ಯಾಕೆ ವಿಲೀನ ಮಾಡ್ಬೇಕು? ಏನ್ ಪ್ರಾಫಿಟ್? ವಿಲೀನ ಮಾಡಿದ್ರೆ ನಮ್ಮ ಲೀಗಲ್ ರೈಟ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಯಾಕೆ ರಾಜ್ಯ ಸರ್ಕಾರದ ಕುದುರೆಮುಖ ಕಬ್ಬಿಣ ಅಭಿವೃದ್ಧಿ ಕಂಪನಿನ ಏನಕ್ಕೆ ನೀವು ವಿಲೀನ ಯಾಕೆ ಮಾಡ್ಬೇಕು? ಯಾಕೆ ಇಂಡಿಪೆಂಡೆಂಟ್ ಆಗಿ ಇರಬಾರ್ದು? ಯಾಕೆ ತಗೊಂಬಂದ್ ಹಾಕೋ ದುಡ್ಡು? ಯಾಕೆ ಬೇಡ ಅಂದ್ರೆ ಯಾರು ಮಾಡ್ಬೇಡ ಅಂತ ಹೇಳಿದ್ವ ನಿನ್ಗೆ? ವಿಲೀನ ಮಾರಾಟ ಕೈ ತೊಳ್ಕೊಂಡ್ಬಿಡೋದು ಅಷ್ಟೇ. ಆಮೇಲೆ ಅವನು ಚಾಯ್ವಾಲ ಏನಾದ್ರು ಅದಾನಿ ಅಂಬಾನಿ ಮಾರ್ಬಿಟ್ರೆ ನಂಗೆ ಗೊತ್ತಿಲ್ಲ ಅನ್ನೋದು. ಅಣ್ಣವ್ರು ಇಲ್ಲಿ ಬಿಡದಿ ಮನೆಯಲ್ಲಿ ನಂಗೆ ಪ್ರೆಸ್ ಬಿನ್ ಕೊಡೋದು ಹಂಗೆ ಅಂತ. ಏನ್ ಆಗ್ತಾ ಇದೆ ಗುರು? ಏನ್ ಮಾಡ್ತಾ ಇದ್ರೆ ಎಲ್ಲ ಸೇರ್ಕೊಂಡು? ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಲ್ಲ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲ್ಲ, BBMP ಚುನಾವಣೆ ಮಾಡಲ್ಲ. ಕಾಂಗ್ರೆಸ್ ಅವ್ರಿಗೆ ಚುನಾವಣೆನೇ ಬೇಡ. DK ಶಿವಕುಮಾರ್ಗಂತೂ ಬೇಡ. ಯಾಕಂದ್ರೆ ಬೆಳಗ್ಗೆನೆ ಸದಾಶಿವನವರು ಮನೆಗೆಲ್ಲ ಬರ್ತಾರೆ ಆಫೀಸರ್ಗಳು. ಸರ್ ಅಲ್ಲವ್ರಿ ಸರ್, ಇಲ್ಲವ್ರಿ ಸರ್ ಅದ ಸರ್ ಇದು ಸರ್ ಅಂತ ಎಲ್ಲ ಇಲ್ಲೇ ಮುಗಿದೋಯ್ತು. ಇನ್ ಚುನಾವಣೆ ಆಗ್ಬೇಕು. BBMP ಚುನಾವಣೆ DK ಶಿವಕುಮಾರ್ ಬೇಕಿಲ್ಲ. DK ಶಿವಕುಮಾರ್ ಬೇಕಾರೋದು ನಾನ್ CM ಆಗ್ಬೇಕು. ಆ ಗುರು ಬೇಡ ಅಂತಾರೆ ಯಾರು? ನಿಮ್ ಪಾರ್ಟಿ. ನಾವ್ಯಾರು ಬೇಡ ಅಂತ ಹೇಳಿಲ್ಲ. ಚುನಾವಣೆಗೆ ಯಾಕೆ ಅಡ್ಡಿ ಮಾಡ್ತಾ ಇದ್ದೀರಾ? ಚುನಾವಣೆ ಯಾಕೆ ನಡೆಸ್ತಾ ಇಲ್ಲ? ಚುನಾವಣೆ ಮನ್ಸಲ್ಲೇ ಇಲ್ವಲ್ಲ? ಯಾಕೆ? ಅಲ್ಲ, ಸಿದ್ದರಾಮಯ್ಯಗೆ ಅರಳೋ ಮಾಡೋ ಬಿಡಿ. ಮನೆ ನಾನು ಹೋಗಿದ್ದೆ. ಸಿದ್ದರಾಮಯ್ಯನವರು ಸ್ಟೇಟ್ ಆಫ್ ಮೈಂಡ್, ಆಡಳಿತಕ್ಕೆ ಕೆಪಾಸಿಟಿ ಇಲ್ಲ. ಅವರ ವಯಸ್ಸು
ಆ ಆಡಳಿತ ಮಾಡಕ್ಕೆ ಸಪೋರ್ಟ್ ಮಾಡ್ತಲ್ಲ. ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ್ರೆ ಒಳ್ಳೇದು. ಬಟ್ ಸಿದ್ದರಾಮಯ್ಯ ರಿಸೈನ್ ಮಾಡಕ್ಕೆ ಇವು ನರಿಗಳು, 5-6 ನರಿಗಳು ಅಟ್ಯಾಕ್. ನಂಗ್ ಸಿಎಂ ಬೇಕು, ನಂಗ್ ಸಿಎಂ ಬೇಕು. ಏನ್ ಇವ್ರ ಅಪ್ಪನಾಸ್ತಿ? ಅಭಿವೃದ್ಧಿ ಕೇಳೋ ಯಾರು ಮಾಡಲ್ಲ. ನಂಗ್ ಸಿಎಂ, ನಾನ್ ಲಿಂಗಾಯತ, ನಾನ್ ST, ನಾನ್ SC, ನಾನ್ ಗೌಡ್ರು. ಆಹಾ, ನಾನು 40 ವರ್ಷದಿಂದ ಮಣ್ಣು ಹಾಕ್ಬಿಟ್ಟಿದ್ದೀನಿ ಕಾಂಗ್ರೆಸ್ಗೆ ಹಾಕಿರೋದೆಲ್ಲ ಮಣ್ಣೆ ಅವರು. ಅದ್ರ ಹೆಸರಲ್ಲಿ ಸ್ವಾಹ ಗಿರಾಕಿಗಳೆಲ್ಲ ಸಿಎಂ ಆಗ್ಬೇಕಂತ. ಏನ್ ಮಾಡೋಣ? ನಮ್ಮ ರಾಜ್ಯದ ಹಣೆ ಬರ ಹೆಂಗಿದೆ ನೋಡಿ. ಒಬ್ಬ ಕುಮಾರಸ್ವಾಮಿ ಕುದುರೆ ಮುಖನ ಸಂರಕ್ಷಣೆ ಮಾಡಿ ಸ್ಟೇಟ್ ಕಸ್ಟಡಿಲಿ ಇರೋ ಅಂತಂದ್ರೆ, ಇಲ್ಲ ಮೋದಿ ಕೊಟ್ಬಿಡ್ತೀನಿ, ವಿಲೀನ ಮಾಡ್ಬಿಡ್ತೀನಿ. ವಿಲೀನ ಮಾಡಿ ಏನು ಸ್ವಾಹನ ಅದನ್ನು ಅವ್ರ ಅದಾನಿ ಕೊಟ್ಟು ಸ್ವಾಹ ಮಾಡ್ಕೊಂತಾರೆ. ಆಮೇಲೆ ನಾವಿಲ್ಲಿ ಭಜನೆ ಮಾಡೋದು. ಇದೇನ್ ಮಾಡ್ತಾ ಇದೀಯ ಗುರು? ಭದ್ರಾವತಿ ವಿಶ್ವೇಶ್ವರಯ್ಯ ಏನ್ ಮಾಡ್ದೆ? ಅದನ್ನ ಏನಾದ್ರು ಸೇಲ್ಗಿಲ್ ಮಾಡ್ಬಿಟ್ರ ಹೇಳಿ? ಎಂತೆಂತ ಮೂರೂ ಪಕ್ಷದಲ್ಲೂ ನಮ್ಮನ್ನ ಮಾರ್ಕ್ ತಿನ್ನೋರೇ ಇರೋದೇ ಹೊರತು ಜನಗಳ ಬಗ್ಗೆ, ರೈತರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ, 6 ಕೋಟಿ ಕನ್ನಡಿಗರ ಬಗ್ಗೆ, ನಾವು ಕಟ್ಟೋ ತೆರಿಗೆ ಬಗ್ಗೆ, ನಾವು ಕೊಟ್ಟಿರೋ ಓಟ್ ಬಗ್ಗೆ ನಿಯತ್ತಿನ ರಾಜಕಾರಣಿಗಳು JDS, ಕಾಂಗ್ರೆಸ್, ಬಿಜೆಪಿನಲ್ಲಿ ದುರ್ಬಿಣಿಯಾಗಿ ಕುಡ್ಕೊಬೇಕು. ಜೊತೆನಲ್ಲಿ ರೇಪ್ ಕೇಸ್ಗಳು, CD ಪ್ರಕರಣಗಳು, ಬ್ಲೂ ಫಿಲಂಗಳು, ಇದಕ್ಕೆ ಫೇಮಸ್ ಇವರು. ಯಾವನ್ ಕಲೆ ನಂದು ಅವನ್ ಬ್ಲೂ ಫಿಲಂ, ನನಗೊಂದು 100 ಜನ ಫೋನ್ ಮಾಡ್ತಾರೆ, ಜಗಣ ಅವಂದು ಬ್ಲೂ ಫಿಲಂ ಇದೆ ಕೊಡ್ಲಾ ಅಂತಪ್ಪ. ಬೇಡ್ರಪ್ಪ, ಆ ದರಿದ್ರ ಆ ಬಾಡಿ ಬಿಟ್ಕೊಂಡ್ರ ಬಾಡಿಗಳು ನೋಡಿ ನಾನು ಏನ್ ಮಾಡ್ಕೊಂಡ್ಲಿ? ದಿನಕ್ಕೊಂದು 10 ಜನ ಬರ್ತಾರೆ, ಅಣ್ಣ ಅವಂದು ಬ್ಲೂ ಫಿಲಂ ಐತೆ ಕೊಡ್ಲಾ ಅಂತ. ಅಣ್ಣ ಇವನ್ ಬ್ಲೂ ಫಿಲಂ ಯಾರ ಜೊತೆನ ಅಂದ್ರೆ, ಅಣ್ಣ ಐತಣ್ಣ ಅಂತಾರೆ. ಏನ್ ಮಾಡೋಣ ಇವ್ರನ್ನೆಲ್ಲ? ಬರೀ ಬ್ಲೂ ಫಿಲಂ ಗಿರಾಕಿಗಳು ಎಲ್ಲರೂ ಅಲ್ಲ. ಮ್ಯಾಕ್ಸಿಮಮ್ ಪೀಪಲ್ ದೇ ಹ್ಯಾವ್ ಸೋಲ್ಡ್ ದೆಮ್ಸೆಲ್ಫ್. ಆತ್ಮಗಳನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ. ನೈತಿಕತೆ ಇಲ್ಲ, ನಿಯತ್ತಿಲ್ಲ ಕನ್ನಡಿಗರ ಪರವಾಗಿ. ಏನ್ ಸಿಕ್ಕರು ಮಾರಾಟ ಏರ್ಪೋರ್ಟ್ ಮಾರಾಟ ಆಯ್ತು. ಬ್ಯಾಂಕ್ಗಳು ವಿಲೀನ ಮಾಡ್ಬಿಟ್ರು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕಾರ್ಪೊರೇಷನ್ ಬ್ಯಾಂಕ್, ಅವು ಬ್ಯಾಂಕ್ಗಳು ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಆಯ್ತು. ಅವರು ಗುಜರಾತಿಗಳು ತಗೊಂಬರ್ರಿ ಸ್ವಾಹ. ಏನ್ ಮಾಡಕ್ ಹೊಟ್ಟಿದ್ದೀರಾ ಗುರು ಕರ್ನಾಟಕವನ್ನ? ಮೂರು ಪಕ್ಷದವರು JDS, ಕಾಂಗ್ರೆಸ್, ಬಿಜೆಪಿ ಏನ್ ಮಾಡಕ್ ಹೊಟ್ಟಿದ್ದೀರಾ? ಕಿಂಚಿತ್ತಾದ್ರೂ ನೈತಿಕತೆ ಇರ್ಲಿ. ಜನ ವಾಚ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ 1990ರಲ್ಲಿ 1452 ಕೆರೆ ಇತ್ತಂತೆ. ಬೆಂಗಳೂರಲ್ಲಿ 1990ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಹೇಳುತ್ತೆ 1452 ಕೆರೆಗಳಿತ್ತಂತೆ ಬೆಂಗಳೂರಲ್ಲಿ. ಇವತ್ತು 2020 ಉಳಿದಿರುವ ಕೆರೆಗಳ ಸಂಖ್ಯೆ ಕೇವಲ 210. DK ಶಿವಕುಮಾರ್ ಅವರೇ, ಹೆಚ್ಚು ಕಡಿಮೆ 1200 ಕೆರೆ ಮಾಯ ಆಗೈತೆ ಬೆಂಗಳೂರಲ್ಲಿ. ಆಡಿಟ್ ಮಾಡಿಸ್ರಿ. ಬೆಂಗಳೂರಲ್ಲಿ BBMP ಎಲೆಕ್ಷನ್ ಮಾಡಿಸಿ. ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿಸಿ. ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಬೇಕು, ರಿಸೋರ್ಸ್ ಆಡಿಟ್ ಆಗಬೇಕು. ಕೆರೆಗಳು 1200 ಕೆರೆಗಳು ಕಳ್ತನ ಆಗಿದೆ, ಅದ್ರ ಬಗ್ಗೆ ಆಡಿಟ್ ಆಗಬೇಕು, ತನಿಖೆ ಆಗಬೇಕು. ಯಾವಾಗ ಮಾಡ್ತೀರಾ? ನಿಮ್ದೇ 26 ಹಗರಣ, ಮೂಡ ಗೀಡ ಸೀಡ ಅನ್ಕೊಂಡು ಜನಗಳ ಹಗರಣ ಇಲ್ಲಿ ಮಾಡ್ತೀರಾ? ಓನ್ ಗುರು, ಮುಚ್ಚಾಗಿರೋ ಕಂಪನಿನ ಕುಮಾರಸ್ವಾಮಿ ಓಪನ್ ಮಾಡ್ತಾನೆ. ಅಲ್ಲಿ ಸುಪ್ರೀಂ ಕೋರ್ಟ್ ಸೀಲ್ ಹಾಕೈತೆ. ಅದು ಕುಮಾರಸ್ವಾಮಿ ಹೇಳ್ರಿ ಬಿಡ್ದಿಗೆ ಹೋಗಿ. ಆ ಅಪ್ಪನಿಗೆ ಕಾಂಟ್ರಾಕ್ಟರ್ಗಳ ಚಿಂತೆ, ಆ ಅಪ್ಪನಿಗೆ ಕುದುರೆ ಮುಖದ ಚಿಂತೆ, ಭದ್ರಾವತಿ ಚಿಂತೆ. ಆ ಅಪ್ಪನಿಗೆ ಸಾಮಾನ್ಯ ಜನರ ಚಿಂತೆನೇ ಇಲ್ಲ. ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಿಲ್ಲ ಅಂತ ಯಾಕೆ ಹೇಳೋ? ಕಾಂಟ್ರಾಕ್ಟರ್ ಶ್ರೀಮಂತರು, ಸಾಮಾನ್ಯ ಜನರ ಬಗ್ಗೆ ಒಂಚೂರು ಯೋಚನೆ ಮಾಡಲ್ಲ ಕುಮಾರಸ್ವಾಮಿ. DK ಶಿವಕುಮಾರ್ ಬೆಳಗ್ಗೆ ಎದ್ರೆ ನಾನು CM ಆಗಬೇಕು, ಬೆಳಗ್ಗೆ ಎದ್ದು CM ಆಗಬೇಕು ಅಂತ ಬರೀ ದೇವಸ್ಥಾನಗಳು ಆಫೀಸು, ದೇವಸ್ಥಾನ ಆಫೀಸು. BBMP ಚುನಾವಣೆ ಯಾರು ಮಾಡ್ತಾರೆ? ಮಾಡ್ತಿರೋ ಇಲ್ಲ, ಮಾಡ್ಬೇಕನ್ನೋ ಮನ್ಸೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ DK ಶಿವಕುಮಾರ್ಗೆ. ಅವ್ರಿಗೇನಿದ್ರು ಹೈಕಮಾಂಡ್ ನ ಚೆನ್ನಾಗಿ ಹಿಂಡಿ ನಾನು CM ಆಗಬೇಕು. ಅದ್ ಏನ್ ಕಥೆನ ಇವ್ರದ್ದು? ಬರೀ ಅಧಿಕಾರ ವ್ಯಾಮೋಹ ಬಿಟ್ರೆ ಯಾರು ಕರ್ನಾಟಕವನ್ನು ಉದ್ಧಾರ ಮಾಡೋ ಮೂರು ಪಕ್ಷದಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಬರೀ ಮಾರು ತಿನ್ನೋ, ಅಧಿಕಾರ ಮಜಾ ಮಾಡೋ, ಅಡ್ಜಸ್ಟ್ಮೆಂಟ್ ಈ ಲೆವೆಲ್ಗೆ ಬಂದಿದೆ ಮೂರು ಪಕ್ಷಗಳಲ್ಲಿ. ಗೊತ್ತಿಲ್ಲ, ಕರ್ನಾಟಕದಲ್ಲಿ 41,000 ಕೆರೆಗಳಲ್ಲಿ 11,000 ಕೆರೆ ಎನ್ಕ್ರೋಚ್ಮೆಂಟ್ ಆಗಿದೆ. 41,000 ಕೆರೆ ಇದೆ ಕರ್ನಾಟಕದಲ್ಲಿ, 11,000 ಕೆರೆಗಳು ಎನ್ಕ್ರೋಚ್ಮೆಂಟ್ ಆಗಿದೆ. ಬೆಂಗಳೂರಲ್ಲಿ 1452 ಕೆರೆನಲ್ಲಿ ಇವತ್ತು ಉಳಿದಿರೋದು ಕೇವಲ 210 ಕೆರೆ. ಇನ್ನು 1240 ಕೆರೆ
ಗೋವಿಂದ. ನಿಜ 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 ನಿಜ. ಎಲ್ಲ ಕಳ್ರೆ. ಆಮೇಲೆ ಎಲ್ಲರಿಗೂ ನಾವು ಕಟ್ಟೋ ಟ್ಯಾಕ್ಸ್ ಬೇಕು, ಬಜೆಟ್ ಬೇಕು, ತಿನ್ನಾಕ್ಬೇಕು. BBMP ಬಜೆಟ್ 10,000 ಕೋಟಿ ತಿಂದಾಕು. ಕರ್ನಾಟಕ ರಾಜ್ಯದ ಬಜೆಟ್ 3,71,000 ಕೋಟಿ ತಿಂದಾಕು. ಕೇಂದ್ರ ಸರ್ಕಾರದಿಂದ ಬರೋದು ತಿಂದಾಕು. ಜನಗಳ ತಲೆ ಮೇಲೆ ಸಾರ ಏರ್ಸು, ಜನಗಳಿಗೆ ಬೆಲೆ ಏರ್ಸು. ಚುನಾವಣೆ ಮಾಡಬೇಡ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಬೇಡ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಬೇಡ, BBMP ಚುನಾವಣೆ ಮಾಡೇ ಬೇಡ. ಯಾಕೆ ಹೇಳೋ? ಎಲ್ಲ ಡೈರೆಕ್ಟ್ ಆಗಿ ಸದಾಶಿವನ ಮನೆಗೆ ಬಂದು ಎಲ್ಲ ಲೆಕ್ಕ ಹೇಳ್ತಾರೆ. ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಏನಕ್ಕೆ ಬೇಕಾಗಿದೆ? ಎಲ್ಲ DK ಶಿವಕುಮಾರ್ ಮನೇಲಿ ಎಲ್ಲ ಲೆಕ್ಕ ಹೋಗುತ್ತೆ ಅನ್ಸುತ್ತೆ ಸದಾಶಿವನವರ ಮನೆಗೆ. ಅದಕ್ಕೆ ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ. ವಿನೋಣ ಎಲ್ಲ ನಿಮ್ಮ ಮನೆ ಬರ ಗುರು. ನಾವು ಹೇಳ್ಬೇಕಾಯ್ತು. ಬೆಂಗಳೂರು ಕರ್ನಾಟಕದಲ್ಲಿ 11,000 ಕೆರೆಗಳು ಕಳ್ತನ ಆಗಿದೆ. 11,000 ಲೇಕ್ಸ್ ಹ್ಯಾವ್ ಡಿಸಪಿಯರ್ಡ್. 11,000 ಕೆರೆಗಳು ನಶಿಸಿ ಹೋಗಿದೆ, ನುಂಗಾಕಿದ್ದಾರೆ. ರಿಯಲ್ ಎಸ್ಟೇಟ್ ಅವ್ರು ತಿಂದಾಕಿದ್ದಾರೆ. ಬೆಂಗಳೂರು ಒಂದರಲ್ಲೇ 1,230 ಕೆರೆ ಸ್ವಾಹ. ಬೆಂಗಳೂರಲ್ಲಿ 1,230 ಕೆರೆ ತಿಂದಾಕವ್ರೆ. ಇನ್ನ ಅಭಿವೃದ್ಧಿ ಅಂತೆ. ಅಭಿವೃದ್ಧಿ ಅಲ್ಲ ಗುರು. ಸಿಕ್ಕ ಕೆರೆಗಳು, ಗೋಮಾಳ, ಸರ್ಕಾರಿ ಜಮೀನುಗಳನ್ನ ಸೈಟ್ಗಳು, ಅಪಾರ್ಟ್ಮೆಂಟ್ಗಳು ಕೊಟ್ಟು ತಿಂದು ಇದನ್ನ ಅಭಿವೃದ್ಧಿ ಅಂತಾರೆ. ಇವ್ರು ಎಂತ ಡಕಾಯಿತರು ಲೆಕ್ಕ ಹಾಕಳಿ. ಯಾವನ್ ಬಂದವನ್ ಯಾವನ್ಗೂ ನಿಯತ್ ಅನ್ನೋದಿಲ್ಲ. 3 ಪಾರ್ಟಿಲಿ ಯಾವನ್ಗೂ ನಿಯತ್ತಿಲ್ಲ. ಎಲ್ಲರಿಗೂ ಅಧಿಕಾರ ಬೇಕು, ಎಲ್ಲರಿಗೂ ಆರ ತುರ ಇಕ್ಕಂಡು ಮಜಾ ಮಾಡಬೇಕು. ಎಲ್ಲವನ್ಗೂ CM ಕುರ್ಚಿ ಬೇಕು, ಡೆಪ್ಯೂಟಿ CM ಕುರ್ಚಿ ಬೇಕು, ಮಂತ್ರಿ ಕುರ್ಚಿ ಬೇಕು. ಯಾರಿಗೂ ಜವಾಬ್ದಾರಿ ಇಲ್ಲ. ಜನಗಳ ತಲೆ ಮೇಲೆ ಏರ್ಸಿ ಬೆಲೆ ಏರ್ಸಿ ಮುಂಡಾ ಮುಚ್ಚಿ ಅವ್ರ ತೆರಿಗೆನ ತಿಂದಾಕೊಂಡು ಅಧಿಕಾರ ಮಜಾ ಮಾಡ್ಕೊಂಡು ಕಳ್ಳರ ತರ ದೇವಸ್ಥಾನಗಳು ಸುತ್ತಾಡ್ಕೊಂಡು ಏನಿದು? ದೇವ್ರಿದ್ರೆ ನಿಜವಾಗ್ಲೂ ಯಾವತ್ತನ ಆ ಜಪಾನಲ್ಲಿ ಇದಾಗತ್ತಂತೆ ಅರ್ಥಕ್ವೇಕು. ಆ ವಿಧಾನಸೌಧದಲ್ಲೇ ಇವರು ಸೆಷನ್ ನಡೆಸ್ಬೇಕಾರೆ ಭೂಮಿ ಓಪನ್ ಮಾಡ್ಬೇಕು. ಬೆಸ್ಟು ಎಲ್ಲ ಒಳ್ಕೊಳ್ತಾರೆ, ಎಲ್ಲ ಪಾಪಿಗಳೇ. ಆ ವಿಧಾನಸೌಧ ವಿಕಾಸಸೌಧ ಖಂಡಿತವಾಗಿ ಹೇಳ್ತೀನಿ, ನಾವು ಆ ಮೇಲೆ ದಿವ್ಯ ಶಕ್ತಿ ಇದ್ರೆ ಸೆಷನ್ ನಡಿಬೇಕಾರೆ ಭೂಮಿ ಓಪನ್ ಮಾಡಿ ಒಳ್ಕೊಡ್ಬೇಕು. ಪಾಪಿ ಚಿರಾಯಿಗಳು ಏನ್ ಮಾಡ್ತೀರ? ಹೋಗಲ್ಲ ಇವರು. ಎಲ್ಲ ಪಾಪಿಗಳೇ. ನಮ್ಮ ರಕ್ತವನ್ನ ಹೀರಿ, ನಮ್ಮ ತೆರಿಗೆಯನ್ನ ಹೀರಿ, ನಮ್ಮ ನೆಮ್ಮದಿಯನ್ನ ಹೀರಿ, ಸಾಮಾನ್ಯ ಜನರ ಕಷ್ಟವನ್ನ ಹೀರಿ, ಸಾಮಾನ್ಯ ಜನರ ಮನಸ್ಸಲ್ಲಿ ಕಣ್ಣಲ್ಲಿ ನೀರು ಹಾಕ್ಸಿ ಅದನ್ನ ವರ್ಷಾನ್ಗಟ್ಲೆ ತಿಂದು ಇವ್ರ ಹೆಂಡ್ರು ಮಕ್ಕಳನ್ನ ಫಾರಿನ್ ಅಲ್ಲಿ ಸೆಟ್ಲ್ ಮಾಡಿ ಚೆನ್ನಾಗಿರೋರೆ ಈ ರಾಜಕಾರಣಿಗಳು. ಏನ್ ಮಾಡೋಣ? ಮಾಸ್ಟರ್ ಹೇಳೋನು ಅಂಬೇಡ್ಕರ್ ಹಿಂಗ್ ನೋಡಿಸ್ತಾವನಂತೆ. ಅದಕ್ಕೊಂದು ಸಕ್ಕದಾಗಿ ಬಾರಿ ಕೆಟ್ಟದಾಗಿ ಹೇಳೋರು. ನನ್ಗೆ ಹೇಳ್ಬಾರ್ದು, ಅದಕ್ಕೆ ಸುಮ್ಮನೆ ಇದ್ದೀನಿ. ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? 11,000 ಕೆರೆಗಳು ಡಮಾರ್. ಕರ್ನಾಟಕದಲ್ಲಿ 11,000 ಕೆರೆ ಕಳ್ತನ ಆಗಿದೆ. ಕ್ಯಾನ್ ಯು ಬಿಲೀವ್? ಇವತ್ತಿನ ಬ್ಯಾಂಗ್ಳೂರ್ ಮಿರರ್ ರಿಪೋರ್ಟ್ ಮಾಡಿದೆ. ಇಟ್ ಈಸ್ ನಾಟ್ ಮೈ ಇನ್ವೆಸ್ಟಿಗೇಷನ್, ಇಟ್ಸ್ ಅ ಇನ್ವೆಸ್ಟಿಗೇಷನ್ ಆಫ್ ಬ್ಯಾಂಗ್ಳೂರ್ ಮಿರರ್ ರಿಪೋರ್ಟ್ ಮಾಡಿದೆ. 11,000 ಕೆರೆಗಳು ಕರ್ನಾಟಕದಲ್ಲಿ ಮಾಯಾ. ತಿಂದಾಕ್ಬಿಟ್ಟಿದ್ದಾರೆ ರಾಜಕಾರಣಿಗಳು, ಅಧಿಕಾರಿಗಳು, ಮಾಫಿಯಾಗಳು. ಬೆಂಗಳೂರು ಒಂದರಲ್ಲೇ 1,240 ಕೆರೆಗಳು ಕಳ್ಳತನ ತಿಂದಾಕಿದ್ದಾರೆ. ಅಭಿವೃದ್ಧಿಯನ್ನು ಹೆಸರು ತಿಂದಾಕಿದ್ದಾರೆ. ಅಭಿವೃದ್ಧಿಯನ್ನು ತಿಂದಾಕದು. ಈ ಕುಮಾರಸ್ವಾಮಿಗೆ ನಿದ್ದೆ ಬರ್ತಾ ಇಲ್ಲ. ಕುಮಾರಸ್ವಾಮಿಗೆ ಕುದುರೆ ಮುಖನ ತಗೊಂಡೋಗಿ ವಿಲೀನ ಮಾಡಿಬಿಟ್ರೆ ಮುಗಿದೋಯ್ತು ಕತೆ. ಕುಮಾರಸ್ವಾಮಿಗೆ ನಿದ್ದೆ ಬರ್ತಾ ಇಲ್ಲ ಅಂತೆ. ಏನಕ್ಕೆ ಅಂತಂದ್ರೆ ರಾಷ್ಟ್ರೀಯ ಖನಿಜ ನಿಗಮದ ಜೊತೆ ಸೇರ್ಸ್ಬಿಡ್ಬೇಕು ಕುದುರೆ ಮುಖನ, ಏನನ್ನ ಮಾಡಿ. ಅಲ್ಲ ಗುರು, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅರಣ್ಯ ಜಾಗವನ್ನು ವಾಪಸ್ ಅರಣ್ಯಕ್ಕೆ ಕೊಟ್ಟು ಅದಕ್ಕೆ ಬೀಗ ಹಾಕಿ ಮನೆಗೆ ಹೋಗಿ ಅಂತ. ನೀವು ನೋಡಿದ್ರೆ ಕುದುರೆ ಮುಖನ ವಿಲೀನ ಮಾಡೋ ಸ್ಕೆಚ್ ಹಾಕೊಂಡು ಕೂತ್ಕೊಂಡಿದ್ರಲ್ಲ ಕುಮಾರಸ್ವಾಮಿ. ಏನ್ ಡೀಲ್ ಇದು? ಡೀಲ್ ರಾಜಾ ಡೀಲ್, ಕುದುರೆ ಮುಖ ಡೀಲ್. ಮಂಗಳೂರು ಏರ್ಪೋರ್ಟ್ ಡೀಲ್ ಆಯ್ತು. ಭದ್ರಾವತಿ ವಿಶೇಷ ಉಕ್ಕು ಕಾರ್ಖಾನೆ ಡೀಲ್ ಆಗುತ್ತೆ, ಏನಾಗುತ್ತೋ ಗೊತ್ತಿಲ್ಲ. ಕುದುರೆ ಮುಖನಂತೂ ಕುಮಾರಸ್ವಾಮಿ ಕೇಂದ್ರ ಸರ್ಕಾರಕ್ಕೆ ಡೀಲ್ ಮಾಡಕ್ಕವ್ರೆ. ಕುಮಾರಸ್ವಾಮಿಗೆ ಅದೇ ಚಿಂತೆ. ಏನ್ ಮಾಡೋದು? ಕುದುರೆ ಮುಖನ ಕೊಟ್ಬಿಟ್ರೆ ಒಂದ್ ನೆಮ್ಮದಿಯಪ್ಪ ನಮ್ಕ ಅಂತ.
ನೋಡ್ರಿ, ಕುಂಟೆತ್ತು ಒಲಗೂನ ಅಂತೆ. ನಮ್ಮ ರಾಜಕಾರಣಿಗಳೇ ನಮ್ಮ ರಾಜ್ಯಕ್ಕೆ ಊನ. ಅದು ಗಾದೆ ಇದೆ, ನಮ್ಮ ಮಾವಳ್ಳು ನಮ್ಮವರು ನಮಗೂನ, ಕುಂಟೆತ್ತು ಒಲಕೂನ ಅಂತ. ಈ ನಮ್ಮವರು ನಮಗೂನ ಓಕೆ, ಈ ಕುಂಟೆತ್ತು ಒಲಕೂನ ಓಕೆ. ನಮ್ಮ ರಾಜ್ಯದ ರಾಜಕಾರಣಿಗಳು ಕರ್ನಾಟಕಕ್ಕೂ ಕರ್ನಾಟಕ ರಾಜ್ಯದ ಜನರಿಗೂ ಕೂಡ ಊನಾನೆ ಅಂತ ಹೇಳುತ್ತಾ ಹಾಯ್ ಸರ್. ಜನಗಳದ್ದು ತಪ್ಪಿದೆ, ಬಟ್ ಜನ ಏನ್ ಮಾಡ್ತಾರೆ, ಅನ್ಲೆಸ್ ನಿಮ್ಮಂತವ್ರು ಅಲ್ಲಿ ಮೆಸೇಜ್ ಹಾಕೋದ್ ಬಿಟ್ಟು ಬಂದು ZP TP MLA MC MP ನಿಂತ್ಕೊಳ್ಬೇಕಪ್ಪ. ಒಂದು 10 ಜನ ನಿಂತ್ಕೊಂಡು 10,000 ಓಟ್ ತೆಗರ್ರೆ ಈ ರಾಜಕಾರಣಿಗಳಿಗೆ ಮನೆ ಕಳಿಸ್ಬೋದಾ? ನೀವ್ ಯಾರೋ ಬರೋದೇ ಇಲ್ವಲ್ಲ, ನೀವ್ ಯಾರಿಗೂ ಮೀಟರ್ ಎಲ್ಲ ಬರೆಯಲ್ ಮೆಸೇಜ್ ಹಾಕ್ತೀರಾ? ಹೂ ಇಸ್ ಗೋನ್ ಟು ಲೀಡ್? ಖಂಡಿತವಾಗಿ ನಾವ್ ಹೇಳ್ತೀವಿ, 41,000 ಕೆರೆಗಳಲ್ಲಿ 11,000 ಎಂಕ್ರೋಚ್ಮೆಂಟ್ ಇದೆ. ವಿ ವಿಲ್ ಬ್ರಿಂಗ್ ಬ್ಯಾಕ್ ಲೇಕ್ಸ್. 41,000 ಲೇಕ್ ಅನ್ನ, ಆ ಬ್ರಿಟಿಷರ ಮ್ಯಾಪ್ ಅಲ್ಲಿರೋ ಲೇಕ್ ಅನ್ನ ವಾಪಸ್ಸು ನಮ್ಮಂತವ್ರು CM ಆದ್ರೆ ಖಂಡಿತ ವಾಪಸ್ ತಗೊಂಡ್ಬರ್ತೀವಿ. ಆಮೇಲೆ ZP TP BBMP ಚುನಾವಣೆಗಳಾಗಬೇಕು. ಕಾರಣ ಯಾಕೆ ಅಂತಂದ್ರೆ, ಲೋಕಲ್ ಬಾಡಿನಲ್ಲಿ ಕಾರ್ಪೊರೇಟ್ಗಳು, ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿದ್ರೆ ಜನಗಳಿಗೆ ಕೇಳಕ್ಕೆ, ಕೆಲಸ ಮಾಡಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ. ಎಲ್ಲಾರು DK ಶಿವಕುಮಾರ್ ಸದಾಶಿವರಾವ್ ಮನೆಗೆ ಬರಕಾಗತ್ತಾ? DK ಶಿವಕುಮಾರ್ ಅವರೇ, ಇಡೀ ಕರ್ನಾಟಕದ ಜನ ಸದಾಶಿವರಾವ್ ನಿಮ್ ಮನೆ ಬರಕಾಗತ್ತೇನ್ರಿ? ಚುನಾವಣೆ ಮಾಡಿಸ್ರಿ. ಜಿಲ್ಲಾ ಪಂಚಾಯತಿ ನಮಗ್ ಗೊತ್ತು, ನಿಮ್ಗೆ 3 ಹೊತ್ತು CM ಆಗೋ ಕನ್ಸು ಅಂತ. ಬಟ್ ನಮ್ಮ ಜನರ ಡಿಮ್ಯಾಂಡ್ ಏನು? ಎಲ್ಲ ಚುನಾವಣೆ ಮಾಡ್ರಿ, ಯಾಕೆ ಮಾಡ್ತಾ ಇಲ್ಲ? ಎಲ್ಲರೂ ಹುಡ್ಕೊಂಡು ಸದಾಶಿವನವರ ಮನೆ ಬರಕಾಗತ್ತಾ? ನೀವೇ ಯೋಚನೆ ಮಾಡಿ. ಬರ್ಬೇಕು ಅಂದ್ರೆ ಬರೋಣ, ಒಂದ್ ಕೂಗ್ ಕೊಟ್ರೆ ಬರ್ರಪ್ಪ ಅಂದ್ರೆ ಎಲ್ಲ ನುಗ್ತಾರೆ ಸದಾಶಿವನವರ ಮನೆಗೆ. ಆಮೇಲೆ ಮ್ಯಾಂಡ್ಲ್ ಮಾಡಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಯಾಕೆ ಮಾಡ್ತಾ ಇಲ್ಲ? ಆಪೋಸಿಷನ್ BJP ಅವರು JDS ಅವ್ರು ಕೇಳೋದೇ ಇಲ್ಲ. ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಅನ್ಸುತ್ತೆ, ಅವ್ರಿಗೂ ಅವ್ರ ಮನೆಗಳಿಗೂ ಹೋಗುತ್ತೆ ಅನ್ಸುತ್ತೆ. ಅದೇನು ಹೋಗುತ್ತೋ ಗೊತ್ತಿಲ್ಲ, ಬಟ್ ಹೋಗುತ್ತೆ ಅಂತ ಅನ್ಸುತ್ತೆ. 100% ದುಡ್ಡು ಬೇಕು. ಆ ದುಡ್ಡುಗೋಸ್ಕರನೇ ಏನು ಮಾಡ್ತಾ ಇಲ್ಲ. ಈಗ ಆ ದುಡ್ಡುಗೋಸ್ಕರನೇ ಕುಮಾರಸ್ವಾಮಿ ಈಗ ಕುದುರೆ ಮುಖನ ಕೇಂದ್ರ ರಾಷ್ಟ್ರೀಯ ಖನಿಜ ನಿಗಮಕ್ಕೆ ಹ್ಯಾಂಡ್ ಓವರ್ ಮಾಡಕ್ ಕೊಡಿ. ಏನು ಕುಮಾರಸ್ವಾಮಿ ಕನ್ಸ ಇದು? ದಯಮಾಡಿ ಕುಮಾರಸ್ವಾಮಿ ಅವರೇ, ತಾವು ಒಂದ್ ದೊಡ್ಡ ಪ್ರೆಸ್ ಮೀಟ್ ಕರೀರಿ, ನಾವೆಲ್ಲ ಬರ್ತೀರಿ. ನಮ್ಮ ಪ್ರಶ್ನೆಗಳಿಗೆ ಕುದುರೆ ಮುಖದ ವಿಚಾರವಾಗಿ ಸಾಕಷ್ಟು ಉತ್ತರ ಬೇಕಿದೆ. ನೀವು ಹಂಗೆಲ್ಲ ಹೆಂಗ್ರಿ ಡಿಸಿಷನ್ ತಗೊಂತೀರಾ? ಯಾರೇ ನೀವು ತಗೊಳಕ್ಕೆ? ಮಿನಿಸ್ಟರ್ ಆಗ್ಬಿಟ್ರ? ಯಾರೇ ನೀವು ತಗೊಳಕ್ಕೆ? ಆರ್ ಯು ಆರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಆ ರಾಷ್ಟ್ರೀಯ ಕುದುರೆ ಮುಖ ವಿಚಾರ ಬಂದಾಗ ನೀವು ಕರ್ನಾಟಕದ ಜನರು ನಿಮಗೆ ಓಟ್ ಹಾಕಿ ಮಿನಿಸ್ಟರ್ ಮಾಡಿರೋದು. ನೀವು ಜನರ ಅಭಿಪ್ರಾಯನ ತಿಳ್ಕೊಳ್ಬೇಕು, ಅದರ ಆಗೋಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ಹ್ಯಾಂಡ್ ಓವರ್ ಮಾಡಿದ್ರೆ ನಮಗೆ ಲಾಭ ಏನು? ನಮ್ಮ ಲೀಗಾಲಿಟಿ ಎಂಟಿಟಿ ಕೈ ತಪ್ಪೋಗುತ್ತಲ್ಲ. ಏನು ಉತ್ತರ ಇದೆ ಕುಮಾರಸ್ವಾಮಿ ನಿಮ್ಮ ಹತ್ರ? ಕುಮಾರಸ್ವಾಮಿ ಕುದುರೆ ಮುಖದ ಕುಮಾರಸ್ವಾಮಿ. ಈಗ ಮುಂಚೆ ಕುಮಾರಸ್ವಾಮಿ ಕಣ್ಣೀರಿನ ಕುಮಾರಸ್ವಾಮಿ ಅಂತ ಇದ್ವಿ, ಈಗ ಕುದುರೆ ಮುಖ ಕುಮಾರಸ್ವಾಮಿ ಅಂತ ಹೇಳ್ಬೇಕಾಗಿದೆ. ದಯಮಾಡಿ ರಾಜ್ಯದ ಜನತೆ, HD ಕುಮಾರಸ್ವಾಮಿ ಅವರೇ, ನಮಗೂ ಹಕ್ಕಿದೆ ರೀ. ನೀವು ಮಿನಿಸ್ಟರ್ ಆಗ್ಬಿಟ್ರೆ ನೀವು ಹ್ಯಾಂಡ್ ಓವರ್ ಮಾಡ್ತೀರಿ, ನಾವ್ಯಾಕ್ರಿ ಕೇಳ್ಬೇಕು? ವಿ ವಾಂಟ್ ಟು ನೋ ವಾಟ್ ಇಸ್ ದ ಎಂಟಿಟಿ, ನಮ್ಮ ರಾಜ್ಯಕ್ಕೆ ಏನು ಉಪಯೋಗ ಆಗುತ್ತೆ. ಆಮೇಲೆ ಅರಣ್ಯ ಪ್ರದೇಶ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ತೀರಾ? ಉಲ್ಲಂಘನೆ ಮಾಡಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಅವ್ರ ಅದಾನಿಗೆ ಮಾರಿಬಿಟ್ರೆ ಕುಮಾರಸ್ವಾಮಿ ನೆಮ್ಮದಿ, ಬಿಡ್ದಿ ಮನೇಲಿ ನೆಮ್ಮದಿ ಮಲ್ಕೊಂಬೋದು ಅಂತ. ಆಹಾ, ಎಂತೆಂತ ನೋಡ್ರಿ. ಈ 3 ಪಕ್ಷದವರು ಅಜೆಂಡಾ ಒಂದೇ, ಜೆಂಡಾ ಅಲ್ಲ ಅಷ್ಟೇ ಬೇರೆ ಬೇರೆ. ಅಂದ್ರೆ ಇವರ ಬಾವುಟಗಳು ಬೇರೆ ಬೇರೆ, ಅಜೆಂಡಾ ಮಾತ್ರ ಒಂದೇ. ಸ್ವಾಹ. ಶಾಪುರದಲ್ಲಿ ಪೊಲೀಸ್ ದೌರ್ಜನ್ಯ ನಡೆದಿದೆ ಸರ್. ಗೃಹ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಪರಮೇಶ್ ಎಲ್ಲ ಅವನ್ ಗುರು, ಯಪ್ಪ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ನಾನ್ ದಲಿತ, ನನಗೆ ಶೇವ್ ಮಾಡಿರಲ್ಲ ಅಂತ ನಾಟಕ ಮಾಡಿ ಓದೋನು ಈಗ ಮಿನಿಸ್ಟರ್ ಆದ್ಮೇಲೆ ತಲೆನೇ ಕೆಡ್ಸ್ಕೊಳಲ್ಲ. ಎಷ್ಟು ಜನ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ನ ಮೇಲೆತ್ತಿದ್ದಾರೆ, ಎಷ್ಟು ಮೂಲ ನಿವಾಸಿಗಳು, ಎಷ್ಟು ಶೂದ್ರನ ಮೇಲೆ ಎತ್ತಿದ್ದಾರೆ. ಇಸ್ ನಾಟ್ ಬಾದರ್ಡ್. ಪರಮೇಶ್ವರ್ ಎಲ್ಲ ಡ್ರಾಮಾ ಆರ್ಟಿಸ್ಟ್ಗಳ್ರಿ, ನಾವೇ ಗೂಬೆಗಳು. ಇವರ ಡ್ರಾಮಾಗಳನ್ನ ಜಾತಿ ಧರ್ಮದ ಹೆಸರಲ್ಲಿ ಕೇಳ್ಕೊಂಡು ಓಟ್ ಹಾಕಿ ನಮ್ ಜಾತಿಯನೋ ನಮ್ ಧರ್ಮದ ಜನ ಓಟ್ ಹಾಕಿ ಕೈಗೆ ಚಿಪ್ಪೆ ಕೊಡೋದು ಇವರು. ವಿ ಡೋಂಟ್ ನೋ ವಾಟ್ ಆರ್ ದೇ ಗೋಯಿಂಗ್ ಟು ಡೂ ಇಟ್.
ಜಾತಿ ಗಣತಿ ಸಿದ್ದರಾಮಯ್ಯನ ಕೇಳಿ, ಇಲ್ಲ ಡಿ ಕೆ ಶಿವಕುಮಾರ್ನ ಕೇಳಿ. ಯಾಕೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇವರು JDS ಅದನ್ನ ಕೇಳ್ತಾ ಇಲ್ಲ ಅಂತ ಕೇಳಿ. ಯು ಶುಡ್ ಕ್ವಶನ್ ದ ಗವರ್ಮೆಂಟ್ ಅಂಡ್ ದ ಆಪೋಸಿಷನ್. ಆರ್ ಅಶೋಕನ್ ಕೇಳಿ, ಅವನು ಓಟಿ ರವಿನ್ ಕೇಳಿ. ಒಟ್ನಲ್ಲಿ ನಿಮ್ ಮನೆ ಬರ ಏನೋ ಗೊತ್ತಿದ್ದನ್ನ ನಿಮ್ ಜೊತೆ ಹಂಚ್ಕೊಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಮೋಸ್ಟ್ಲಿ ZP ಚುನಾವಣೆ ಮಾಡಲ್ಲ ಅನ್ಸುತ್ತೆ. ಎಲ್ಲರೂ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ಬಿಡಿ, ಸದಾಶಿವನಗರದಲ್ಲಿ ಇದಾರೆ, ಹೋಗಿ ಅಲ್ಲೇ ಕಾಣಿ, ಅಲ್ಲಿಂದನೇ ಅವ್ರ ಆಡಳಿತ ನಡೆಸ್ಲಿ. ಏನ್ ಹೇಳಕ್ಕಾಗತ್ತೆ? ಎಲ್ಲರೂ ವಿಧಾನಸೌಧಕ್ಕೆ ಬರಕ್ಕಾಗತ್ತಾ? ಲೋಕಲ್ ಬಾಡಿಗಳಿಗೆ ಎಲೆಕ್ಷನ್ ಚುನಾವಣೆನೇ ಮಾಡಲ್ಲ ಇವ್ರು ಕಾಂಗ್ರೆಸ್ ಅವರು ಅಂತಂದ್ರೆ ಇನ್ನೆಷ್ಟು ಮನ್ಸಲ್ಲಿ ಇವ್ರ ಅಧಿಕಾರದಲ್ಲಿದ್ದಾಗ ಬರೀ ಡೌ 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 ಎಲ್ಲ ಅಷ್ಟೇ ರೀ. ಅಧಿಕಾರ ಸಿಕ್ಕಿದ ಮೇಲೆ ಎಲ್ಲ ಅಷ್ಟೇ. ಸಿದ್ದರಾಮಯ್ಯನವ್ರಿಗೆ ರಿಟೈರ್ಡ್ ಆಗೋ ವಯಸ್ಸು, ಡಿ ಕೆ ಶಿವಕುಮಾರ್ಗೆ CM ಆಗ್ಬೇಕೋ ಕನ್ಸು, ರಾಜ್ಯದ ಜನತೆಗೆ ಏನ್ ಕೊಡ್ತಾರಪ್ಪ ಅಂತ ಒಂದು ನನ್ಸು. ಏನಾಗ್ತಾ ಇದೆ ಗೊತ್ತಿಲ್ಲ ಗುರು. ಏನೋ ಧನ್ಯವಾದಗಳು. ಭಾನುವಾರ ವೀಕೆಂಡು ಒಂದಷ್ಟು ವಿಚಾರ ಸಿಕ್ತು. ಕುದುರೆಮುಖದ್ದು ಬೆಂಗಳೂರಿನ ಕೆರೆ 1240 ಕೆರೆ ತಿಂದಾಕ್ಬಿಟ್ಟ ರಾಜಕಾರಣಿಗಳು, ಅಧಿಕಾರಿಗಳು, ಭೂಮಾಫಿಯಾ. ಕರ್ನಾಟಕದಲ್ಲಿ 11,000 ಕೆರೆ ಮಾಯ ಆಗಿದೆ. BBMP ಚುನಾವಣೆ ಮಾಡಲ್ಲ ಡಿ ಕೆ ಶಿವಕುಮಾರ್, ZPTP ಚುನಾವಣೆ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ. ಏನ್ ಹೇಳಕ್ಕಾಗುತ್ತೆ ಗುರು? ಬರೀ ಇದೆ, ಬರೀ ಇವುಗಳು ನೋಡ್ಕೊಂಡು ಹೇಳ್ಬೇಕಷ್ಟೇ. ಏನೋ ಎಲ್ಲ ವಿಚಾರಗಳನ್ನ ತಿಳಿಸಿ. ಕುದುರೆಮುಖನ ಹ್ಯಾಂಡ್ ಓವರ್ ಮಾಡಕ್ ಮುಂಚೆ ದಯಮಾಡಿ ರಾಜ್ಯದ ಜನತೆ ಜೊತೆ ತಾವು ಇಂಟ್ರಾಕ್ಟ್ ಮಾಡಬೇಕು ಮಾಧ್ಯಮದ ಮುಖಾಂತರ. ಕುಮಾರಸ್ವಾಮಿ ವಿ ವಾಂಟ್ ಟು ನೋ ಕುದುರೆಮುಖ ಏನ್ ಡೀಲು ಅಂತ. ಡೀಲ್ ರಾಜಾ ಡೀಲಾ ಏನ್ ಡೀಲ್ ಗುರು? ಸ್ವಲ್ಪ ಹೇಳಿ ನಮ್ಗೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.